ಈ ರಾತ್ರಿ ಸಮಯದಲ್ಲಿ ಯಾರ್ಯಾರು ನಡ್ಕೊಂಡು ಹೋಗ್ತಾರೋ ಅಥವಾ ಕೆಲಸವನ್ನು ಮುಗಿಸಿ ಹೋಗ್ತಾರೋ ಅದರಲ್ಲೂ ಗಾರೆ ಕೆಲಸ ಮಾಡುವವರನ್ನೇ ಟಾರ್ಗೆಟ್ ಮಾಡಿಕೊಂಡು ಕೊಲೆ ಮಾಡುವಂತಹ ಗ್ಯಾಂಗ್ ಇದೀಗ ಬೆಂಗಳೂರು ಸಿಟಿಯಲ್ಲಿ ಆಕ್ಟಿವ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಒಂದು ದಂಡುಪಾಳ್ಯ ಗ್ಯಾಂಗ್ ರೀತಿಯಲ್ಲಿ ಸೇರ್ಕೊಂಡು ಮಾಡ್ತಾ ಇದ್ದಾರೋ ಅಥವಾ ಒಬ್ಬರೋ ಇಬ್ಬರೋ ಸೇರ್ಕೊಂಡು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇದೆಲ್ಲಿ ನಡೀತಾ ಇದೆ? ಗಂಗಮ್ಮನಗುಡಿ ವೈಮ್ಯಾಕ್ ಸರ್ಕಲ್ ಏನಿದೆ ಆ ಒಂದು ಭಾಗದಲ್ಲಿ ನವೆಂಬರ್ 25 ಅಥವಾ 26 ಅಂದರೆ ನಡುರಾತ್ರಿಯಲ್ಲಿ ಈ ರೀತಿಯಾದಂಥ ಒಂದು ಇನ್ಸಿಡೆಂಟ್ ಆಗುತ್ತೆ. ಒಬ್ಬ ಭೀಮಯ್ಯ ಅಂತ ಹೇಳಿ ಒಂದು 49 ವರ್ಷದ ಪ್ರಾಯದ ವ್ಯಕ್ತಿ ಗಾರೆ ಕೆಲಸ ಮುಗಿಸ್ಕೊಂಡು ಆತ ನಡೆದು ಹೋಗ್ತಾ ಇರ್ತಾನೆ. ರಾಘವೇಂದ್ರ ಲೇಔಟ್ಗೆ ಆತ ಹೋಗಬೇಕಿರುತ್ತೆ. ಹೋಗ್ತಾ ಇರೋ ಸಂದರ್ಭದಲ್ಲೇ ಯಾರೋ ಒಬ್ಬ ವ್ಯಕ್ತಿ ಆತನನ್ನು ಕರ್ಕೊಂಡು ಹೋಗಿ ಮರ್ಡ್ರ್ ಮಾಡ್ತಾರೆ. ಆದರೆ ಅದು ಮರ್ಡ್ರಾ ಅಥವಾ ಆ ಅಸಹಜ ಸಾವ ಅಂತ ಹೇಳಿ ಪೊಲೀಸರಿಗೆ ಒಂದು ಅನುಮಾನ ಶುರುವಾಗುತ್ತೆ. ಗಂಗಮ್ಮನಗುಡಿ ಪೊಲೀಸ್ನವರಿಗೆ ಅದನ್ನು ಒಂದು UDR ಅನ್ಯಾಚುರಲ್ ಡೆತ್ ಅಂತ ಹೇಳಿ ಮಾಡ್ಕೊತಾರೆ. ಆದರೆ ನೋಡೋಕೆ ಹೋದರೆ ಆತ ಬೆತ್ತಲಾದಂಥ ಸ್ಥಿತಿಯಲ್ಲಿ ಇರ್ತಾನೆ, ನಗ್ನ ಸ್ಥಿತಿಯಲ್ಲಿ. ಅಂದರೆ ಆತನ ಮೈ ಮೇಲೆ ಒಂದೇ ಒಂದು ಕೂಡ ಬಟ್ಟೆನೂ ಇರಲ್ಲ. ಆ ಬಟ್ಟೆ ಇಲ್ದಿದ್ದ ಒಂದು ಭಾಗದಲ್ಲಿ ಆತನ ಮುಖ ಇರ್ಬೋದು, ಕತ್ತಿರ್ಬೋದು, ಹೊಟ್ಟೆ ಭಾಗ ಇರ್ಬೋದು, ಕೈ ಭಾಗ ಇರ್ಬೋದು, ಪ್ರೈವೇಟ್ ಪಾರ್ಟ್ಸ್ ಇರ್ಬೋದು, ಎಲ್ಲ ಭಾಗಕ್ಕೂ ಕೂಡ ಸರಳಿನಿಂದ ಚುಚ್ಚಿರ್ತಕ್ಕಂಥ ಒಂದು ಗಾಯಗಳಿರ್ತವೆ. ಆ ಡೀಪ್ ಆಗಿರ್ತಕ್ಕಂಥ ಗಾಯಗಳನ್ನು ನೋಡಿಕೊಂಡು ಕೂಡ ಇದನ್ನು ನಾಯಿ ಎಲ್ಲಾದರೂ ಕಚ್ಚಿ ಸಾಯಿಸಿರ್ಬೋದು ಅಂತ ಹೇಳಿ ಪೊಲೀಸವರು ಅಸಂಪ್ಷನ್ ಮಾಡ್ಕೊಂಡು ಒಂದು UDRನ್ನು ದಾಖಲಿಸ್ಕೊತಾರೆ. ಇದೇ ದೊಡ್ಡ ಮೈನಸ್. ಯಾಕಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ನ ಕರೆಕ್ಟಾಗಿ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳಾಗ್ತವೆ. ಈತ ಭೀಮಯ್ಯ ಸಾಯೋಕ್ಕಿಂತ ಮುಂಚೆ 1 ತಿಂಗಳ ಹಿಂದೆ ಒಂದು ಇನ್ಸಿಡೆಂಟ್ ಆಗುತ್ತೆ. 20 ವರ್ಷದ ಗುಲ್ಬರ್ಗನೋ ಅಥವಾ ಉತ್ತರ ಕರ್ನಾಟಕದ ಕೆಲ ಭಾಗದ ಹುಡುಗ, ಯಾವುದೋ ಒಂದು ಭಾಗದ ಹುಡುಗ ನಡ್ಕೊಂಡು ಆತನು ಕೂಡ ಗಾರೆ ಕೆಲಸ ಮಾಡ್ಕೊಂಡಿರ್ತಾನೆ. ನಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಯಾವುದೋ ಒಬ್ಬ ವ್ಯಕ್ತಿಗಳು ಕರ್ಕೊಂಡು ಹೋಗಿ ಆತನನ್ನು ಮರ್ಡ್ರ್ ಮಾಡ್ತಾರೆ. ಆ ಮರ್ಡ್ರ್ ಕೇಸ್ ಸಂಬಂಧಪಟ್ಟ ಹಾಗೆ ಒಂದೀಗ 302 ದಾಖಲಿಸ್ಕೊಂಡು ಗಂಗಮ್ಮನಗುಡಿ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾವುದೇ ರೀತಿಯ ಮಾಹಿತಿಗಳು ಕೂಡ ಲಭ್ಯವಾಗಿಲ್ಲ. ಅಂದರೆ ಆರೋಪಿಗಳು ಯಾರು, ಯಾಕಾಗಿ ಮಾಡಿದ್ರು, ಯಾವ ಒಂದು ಇಂಟೆನ್ಷನ್ಗೋಸ್ಕರ ಮಾಡಿದ್ದಾರೆ, ಮರ್ಡ್ರ್ ಫಾರ್ ಗೈನಾ ಅಥವಾ ಸೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಮಾಡಿದ್ರ, ಇದ್ಯಾವ ವಿಚಾರಗಳು ಇಲ್ಲ. ವೈಮ್ಯಾಕ್ ಸರ್ಕಲ್, ಗಂಗಮ್ಮನಗುಡಿ ವೈಮ್ಯಾಕ್ ಸರ್ಕಲ್ನ ಹಿಂಭಾಗದಲ್ಲೇ ಸಾಕಷ್ಟು ಖಾಲಿ ಜಾಗಗಳಿದ್ದಾವೆ, ನಿರ್ಜನ ಪ್ರದೇಶ. ಅಂಥ ಜಾಗದಲ್ಲಿ ಯಾವ ಒಬ್ಬ ವ್ಯಕ್ತಿ ಇದನ್ನು ಕರ್ಕೊಂಡು ಹೋಗಿ, ಗಾರೆ ಕೆಲಸದಲ್ಲಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಡು ಹೋಗಿ ಆತನನ್ನು ಬಟ್ಟೆಯನ್ನು ಬಿಚ್ಚಿಸಿ ನಂತರದಲ್ಲಿ ಆತನ ಜೊತೆ ಲೈಂಗಿಕ ಕ್ರಿಯೆ ಮಾಡಿದ್ನೋ ಬಿಟ್ಟಿದ್ನೋ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಆದರೆ ಬಟ್ಟೆಯನ್ನು ಬಿಚ್ಚಿಸಿ ನಂತರದಲ್ಲಿ ಆತನ ಬಳಿಯಲ್ಲಿರ್ತಕ್ಕಂಥ ಕಬ್ಬಿಣದ ಸರಳು ಏನಿರುತ್ತೆ, ಚೂಪಾದ ಸರಳು, ಅದನ್ನು ಹೊಟ್ಟೆಯ ಭಾಗಕ್ಕೆ, ಕತ್ತಿನ ಭಾಗಕ್ಕೆ ಆತ ಮಿಸ್ಗಾಡದೆ ಇರೋ ರೀತಿಯಲ್ಲಿ ಆತನನ್ನು ಮರ್ಡ್ರ್ ಮಾಡಿ ಮುಗಿಸ್ಬಿಡ್ತಾರೆ. ಇದರಲ್ಲಿ ಮೊದಲಿಗೆ ಆದಂಥ ಒಂದು ಕೇಸ್, 20 ವರ್ಷದ ಹುಡುಗ ಏನು ಮರ್ಡ್ರ್ ಆಗ್ತಾನೆ, ಅದಕ್ಕೆ ಸಂಬಂಧಪಟ್ಟಾಗ ಮರ್ಡ್ರ್ ಕೇಸನ್ನೇ ದಾಖಲಿಸ್ಕೊಂತಾರೆ. ಅದಾಗಿ ಅದೇ ಭಾಗದಲ್ಲಿ ಮತ್ತೆ ಅದೇ ರೀತಿಯಾಗಿ ನಗ್ನ ಸ್ಥಿತಿಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಬಾಡಿ ಸಿಗುತ್ತೆ. ಅದೇ ಭೀಮಯ್ಯಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ ಸ್ಥಳೀಯ ಅಂದ್ರೆ ಅಲ್ಲಿಂದ ಒಂದು 3-4 ಕಿಲೋಮೀಟರ್ ರಾಘವೇಂದ್ರ ಲೇಔಟ್ ಅಂತಿದೆ, ಅಲ್ಲಿಗೆ ಹೋಗಬೇಕಿರುತ್ತೆ. ಆ ಸಮಯದಲ್ಲೇ ಯಾವ ಒಬ್ಬ ವ್ಯಕ್ತಿ ಕರ್ಕೊಂಡು ಹೋಗಿ ಈ ರೀತಿಯಾಗಿ ಮಾಡಿದ್ದಾನೆ ಒಂದು ಮಾಹಿತಿಗಳಿದ್ದಾವೆ. ಆದರೆ ಪೊಲೀಸ್ನವರು ಇಷ್ಟು ಅಸಡ್ಡೆಯನ್ನು ತೋರೋದು ಸರಿಯಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಒಂದು ಕೇಸು ವೈಮ್ಯಾಕ್ ಸರ್ಕಲ್ನ ಪಕ್ಕದಲ್ಲೇ ಅದೇ ಜಾಗದಲ್ಲಿ ಈ ಹಿಂದೆ ಆದಂಥ ಒಂದು ಕೇಸು ಒಂದೇ ರೀತಿಯಲ್ಲಿ ಆ ಚಾಕುವಿನಿಂದನೋ ಅಥವಾ ಕಬ್ಬಿಣದ ಸರಳಿಂದನೋ ಇರಿದು ಕೊಲೆಗೈದಿದ್ದಾರೆ. ಅದೇ ರೀತಿಯ ಇನ್ಸಿಡೆಂಟು ಇನ್ನೊಂದಾದರೆ ಅದನ್ನು UDR ಅಂತ ಮಾಡ್ಕೊಳ್ಳೋಕೆ ಬರುತ್ತಾ? ಇದ್ರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು. ಯಾಕಂತ ಹೇಳಿದ್ರೆ ಸುಮ್ಮನೆ ಇಲ್ಲಿ ಕೇಸ್ ಆಯಿತು, ಒಂದ್ರ ಮೇಲೆ ಒಂದು ಮರ್ಡರ್ ಆಗ್ತಾ ಇದೆ, ನಮ್ಮ ತಲೆಗೆಲ್ಲಾದರೂ ಬಂದರೆ ಮುಂದಿನ ದಿನಗಳಲ್ಲಿ ಹಿರಿಯ ಅಧಿಕಾರಿಗಳು ಬೈತಾರೆ ಅಂತ ಹೇಳಿ ಈ ರೀತಿಯಾಗಿ ಒಂದು UDR ಅನ್ಯಾಚುರಲ್ ಡೆತ್, ಅಸಹಜ ಸಾವು ಅಂತ ಹೇಳಿ ಮಾಡ್ಕೊಳ್ಳುವಂತಹ ಕೆಲಸಗಳನ್ನು ಪೊಲೀಸ್ನವರು ಮಾಡಿದಾರಾ ಅನ್ನೋ ಒಂದು ಪ್ರಶ್ನೆ ಈಗ ಎದ್ದೇಳ್ತಾ ಇದೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬೇರೆ ಯಾರೋ ವ್ಯಕ್ತಿಗಳಿಗೆ ಕೊಡಬೇಕಾಗುತ್ತೆ. ಅದನ್ನು FSLನವ್ರನ್ನ ಕರೆಸಿ ಅಲ್ಲಿ ಎಲ್ಲೆಲ್ಲಿ ರಕ್ತದ ಕಲೆಗಳಿದ್ದಾವೋ ಅಥವಾ ಬೇರೆ ವಸ್ತುಗಳು, ಆರೋಪಿ ಆದವನು ಏನಾದರೂ ಒಂದು ಎವಿಡೆನ್ಸ್ಗಳನ್ನು ಬಿಟ್ಟು ಹೋಗಿರ್ತಾನೆ, ಅದನ್ನು ಹುಡುಕಾಟ ಮಾಡೋದಕ್ಕೆ ಡಾಗ್ ಸ್ಕ್ವಾಡೋ ಇಲ್ಲ FSLನವರು ಕರೆಸಬೇಕಾಗತ್ತೆ. ಇಲ್ಲಿ ಅಂಥದ್ದೇನು ನಡೆದಿಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಇಲ್ಲಿ UDR ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಇದು ನಾಯಿಗಳು ಕಚ್ಚಿ ತಿಂದಿದ್ದಾವೆ ಅಂತ. ಈ ಹಿಂದೆ ಆದಂಥ ಇನ್ಸಿಡೆಂಟನ್ನು ಕೂಡ UDR ಮಾಡ್ಕೋಬೋದಿತ್ತು, ಮಾಡ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಅದು ಕೊಲೆ ಕೇಸು ಸೇಮ್ ಆಗಿರ್ತಕ್ಕಂಥದ್ದು. ಯಾವುದೇ ನಾಯಿ ಆದರೂ ಕೂಡ ನಾಯಿಗಳ ಗುಂಪುಗಳು ಕಚ್ಚಿ ಅದನ್ನು ಒಂದು ಹೆಣವನ್ನು ತೆಗಿಬೇಕು ಅಂತ ಹೇಳಿದ್ರೆ ಅಥವಾ ವ್ಯಕ್ತಿಯ ಮೈಕೈಯಲ್ಲಿರ್ತಕ್ಕಂಥ ಬಟ್ಟೆಗಳನ್ನು ಹರಿಬೇಕು ಅಂದರೆ ಅದು ಅಸಾಧ್ಯ. ಅರ್ಧಂಬರ್ಧ ಬಟ್ಟೆಗಳು ಉಳ್ಕೊಂತವೆ, ಅರ್ಧಂಬರ್ಧ ಬಟ್ಟೆಗಳು ಹರಿದು ಹೋಗ್ತವೆ. ಆದರೆ ಇಲ್ಲಿ ಎಲ್ಲ ನಗ್ನಾವಸ್ಥೆ ಅಂದರೆ ಬೆತ್ತಲೆ ರೀತಿಯಲ್ಲಿರ್ತಕ್ಕಂಥ ಒಂದು ಬಾಡಿ ಎರಡೂ ಕೂಡ ಅದೇ ರೀತಿಯಾಗಿ ಸಿಕ್ಕಿದೆ. ಪೊಲೀಸ್ನವ್ರು ಒಂದನ್ನು ಏನು 302 ಅಂದರೆ ಮರ್ಡರ್ ಕೇಸ್ ಮಾಡ್ಕೊತಾರೆ, ಇನ್ನೊಂದನ್ನು UDR ಮಾಡ್ಕೊತಾರೆ.
ಆತ್ಮ ಏನು ಅನ್ಯಾಚುರಲ್ ಆಗಿ ಸತ್ತ ಅಥವಾ ನಾಯಿಗಳು ಹಿಡಿದು ತಿನ್ನುವ ಅಂತ. ಇದು ಎಷ್ಟರ ಮಟ್ಟಿಗೆ ಸರಿ? ಇದ್ರ ಬಗ್ಗೆನೂ ಕೂಡ ಸ್ವಲ್ಪ ಇನ್ವೆಸ್ಟಿಗೇಷನ್ ಆಗಬೇಕು. ಇದನ್ನು ಸುಮ್ಮನೆ ಬಿಟ್ಟರೆ ಪೊಲೀಸ್ನವರು ಮತ್ತಷ್ಟು ಲೇಜಿ ಆಗ್ತಾರೆ. ಗಂಗಮ್ಮನಗುಡಿ ಪೊಲೀಸ್ನವ್ರು ಏನು ಮಾಡ್ತಾ ಇದ್ರು ಇಷ್ಟು ದಿವಸ? ಒಂದಾದ್ಮೇಲೆ ಒಂದು ಕ್ರೈಮ್ಗಳು ರೇಟ್ಗಳು ಜಾಸ್ತಿ ಆಗ್ತವೆ. ಮೇಲ್ಗಡೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಕಣ್ಣಿಗೆ ಒಂದು ಸುಣ್ಣ ಒಂದು ಬೆಣ್ಣೆ ಹಾಕುವಂಥ ಕೆಲಸಗಳು ಮಾಡಬೇಕು, ಇಲ್ಲ ಇಲ್ಲಿ ಒಂದು ನಾವೆಲ್ಲ ಕಾನೂನು ಸುವ್ಯವಸ್ಥೆಯನ್ನು ಕರೆಕ್ಟಾಗಿ ನೋಡ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಇಲ್ಲಿ ಎದುರಿಗೆ ತೋರಿಸುವಂಥ ಕೆಲಸಗಳು ಮಾಡಬಾರ್ದು. ಪರದೆ ಹಿಂದೆ ಬೇರೆ ರೀತಿ ಅಥವಾ ಎದುರುಗಡೆ ಒಂದು ರೀತಿ ಇರುವಂಥ ಕೆಲಸಗಳು ಆಗಬಾರ್ದು. ಇದ್ರ ಬಗ್ಗೆ ಮತ್ತೆ ಇನ್ವೆಸ್ಟಿಗೇಷನ್ ಆಗಬೇಕು. ಭೀಮಯ್ಯ ಹೆಂಗೆ ಸತ್ತ, ಮರ್ಡ್ರ್ ಹೆಂಗಾಯಿತು, ಅಥವಾ ಇದು UDR ಏನಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಇನ್ವೆಸ್ಟಿಗೇಷನ್ ಆಗಬೇಕು. ಅಕ್ಕಪಕ್ಕದ ಸ್ಟೇಷನ್ನವರು ಅಥವಾ ಇಲ್ಲಿನ DCP ಏನಿರ್ತಾರೆ ಅವರು ಅಥವಾ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಹಳೆ ಇನ್ಸಿಡೆಂಟ್ ಬಗ್ಗೆ ಎಲ್ಲ ಮಾಹಿತಿಗಳನ್ನು ತಕ್ಕೊಂಡು ಇದರಲ್ಲಿ ತನಿಖಾಧಿಕಾರಿಗಳನ್ನು ಬದಲಾಯಿಸುವಂಥ ಕೆಲಸಗಳನ್ನ ಮಾಡಬೇಕು. ಇನ್ವೆಸ್ಟಿಗೇಷನ್ ಆದಾಗ ಗೊತ್ತಾಗುತ್ತೆ UDR ಅಥವಾ ಮರ್ಡ್ರಾ ಅಂತ ಹೇಳಿ. ಅದನ್ನು ಬಿಟ್ಟು ಈಗ ಗೊತ್ತಿರುವಂತಹ ಮಾಹಿತಿ ಅಕ್ಕಪಕ್ಕದ ಸ್ಥಳೀಯರು ಹೇಳೋ ಪ್ರಕಾರ ಆ ಒಂದು ಭಾಗದಲ್ಲಿ ಏನು ವೈಮ್ಯಾಕ್ ಸರ್ಕಲ್ ಏನಿದೆ ಆ ಭಾಗದಲ್ಲಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ಈ ತೃತೀಯ ಲಿಂಗಿಗಳಿದ್ದಾರೆ. ಅವರೆಲ್ಲ ಸಂಜೆ ಸಮಯದಲ್ಲಿ ಡ್ರಿಂಕ್ಸ್ ಮಾಡಿಕೊಂಡ್ರು, ನಂತರದಲ್ಲಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನೆಲ್ಲ ಸುಲಿಗೆ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಅದೇ ವ್ಯಕ್ತಿಗಳು ಸೇರ್ಕೊಂಡು ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ರಾ, ಎಲ್ಲಾದರೂ ಇವರು ಒಂದು ಟೀಮು ಡಿಫ್ರೆಂಟ್ ಆಗಿ ಕೊಲೆಗಳನ್ನು ಮಾಡಿ ಅವರಿಂದ ಸುಲಿಗೆ ಮಾಡುವಂಥದ್ದು ಅಥವಾ ವಿಕೃತ ಸುಖವನ್ನು ಅನುಭವಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರಾ, ಹೆಬಿಚುವಲ್ ಆಗಿದ್ದಾರಾ, ಈ ಹಿಂದೆ ಎಷ್ಟು ಕೇಸ್ಗಳನ್ನು ಮಾಡ್ಕೊಂಡಿದ್ರು, ಈ ಹಿಂದೆ ಇದ್ದಂತಹ ಅವರ ಹಿನ್ನೆಲೆ ಏನು, ಇವರು ಯಾವ ಒಂದು ಕಾಲದಲ್ಲಿ ಬೆಂಗಳೂರಿಗೆ ಬಂದರು, ಆ ಭಾಗದಲ್ಲೇ ಗಂಗಮ್ಮನಗುಡಿ ಆಸುಪಾಸಿನಲ್ಲಿ ಎಷ್ಟು ಟೈಮಿಂದ ಇದ್ದಾರೆ, ಬರೀ ಗಂಗಮ್ಮನಗುಡಿಯಲ್ಲೇ ಮರ್ಡರ್ ಮಾಡಿದ್ರಾ ಅಥವಾ ಬೇರೆ ಭಾಗದಲ್ಲೂ ಕೂಡ ಮಾಡಿದ್ದಾರಾ, ಇಲ್ಲಿರ್ತಕ್ಕಂಥವರ ಆ ಒಂದು ಭಾಗದಲ್ಲಿ ಕೊಲೆ ಮಾಡಿರ್ತಕ್ಕಂಥ ಜಾಗದಲ್ಲಿ ಸಿಕ್ಕಂತಹ ಬೆರಳಚ್ಚುಗಳನ್ನು ಇವ್ರ ಜೊತೆ ಹೋಲಿಸುವಂಥದ್ದು, ಈ ತೃತೀಯ ಲಿಂಗಿಗಳು ಯಾರ್ಯಾರು ಅಲ್ಲಿ ಆಸ್ಪಾಸಲ್ಲಿ ಓಡಾಡ್ತಾರೋ ಅದನ್ನು ಹೋಲಿಸುವಂತಹ ಕೆಲಸಗಳು ಮಾಡಿದರೆ ಅಲ್ಲಿ ಪಕ್ಕ ಯಾರು ಒಬ್ಬ ವ್ಯಕ್ತಿ ತಗಲಾಕಂಡ ಅಥವಾ ಅಪರಾಧಿಯಾದವನು ತಗಲಾಕಂಡ ಆರೋಪಿ ತಗಲಾಕಂಡ ಅಂತ ಹೇಳಿದ್ರೆ ಆತನನ್ನು ಸರಿಯಾದ ಇಂಟ್ರಾಗೇಷನ್ ಮತ್ತು ಮಾಡೋದ್ರಿಂದ ಸಾಕಷ್ಟು ಮಾಹಿತಿಗಳು ಹೊರಬೀಳ್ತವೆ. ಇವತ್ತು ಮಾಡಿದ್ನು ಅಥವಾ ಈ ಹಿಂದೆ ಮಾಡಿದ್ನು ಗೊತ್ತಿಲ್ಲ, ಆದಂಥ 2 ಕೊಲೆಗಳೇನಿದ್ದಾವೆ ಅದು ಹೊರಗಡೆ ಬರುತ್ತೆ. ಅದನ್ನು ಬಿಟ್ಟು ನಮ್ಗೆ ಗೊತ್ತಿಲ್ಲ, ಇಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಈ ಹಿಂದೆ ಹಿಡಿದ್ರಾಯ್ತು, ಅದನ್ನು B ರಿಪೋರ್ಟ್ ಹಾಕ್ರಾಯ್ತು ಅಥವಾ C ರಿಪೋರ್ಟ್ ಹಾಕಿದ್ರಾಯ್ತು, C ರಿಪೋರ್ಟ್ ಯಾರು ಎತ್ತ ಏನು ಯಾವ ಬಗ್ಗೆನೂ ಮಾಹಿತಿ ಇಲ್ಲ, ಅಲ್ಲಿ CCTV ಇಲ್ಲ, ನಿದ್ದೆ ಪ್ರದೇಶದಲ್ಲಿ ಆಯಿತು ಅಂತ ಹೇಳಿ ಲೋ ಪ್ರೊಫೈಲ್ ಇರ್ತಕ್ಕಂಥ ವ್ಯಕ್ತಿ ಸತ್ತ ಅಂತ ಹೇಳಿ ಅದನ್ನು ಅಲ್ಲಿಗೆ ಮುಚ್ಚಾಕಕ್ಕೆ ಹೋದರೆ ಅಲ್ಲಿ ಅನ್ಯಾಯ ಆಗುತ್ತೆ. ವ್ಯಕ್ತಿಗೂ ಅನ್ಯಾಯ ಆಗುತ್ತೆ, ವ್ಯಕ್ತಿಯ ಮನೆಯವ್ರಿಗೂ ಅನ್ಯಾಯ ಆಗುತ್ತೆ, ಕಾನೂನಿಗೂ ಕೂಡ ಅನ್ಯಾಯ ಆಗುತ್ತೆ. ಆದಷ್ಟು ಬೇಗ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಸರಿಯಾದ ರೀತಿಯಲ್ಲಿ ಆಗಬೇಕು. 2 ಕೊಲೆಗಳಾಯಿತು, ಒಂದು ಕೊಲೆಯ ಬಗ್ಗೆ ಡೀಟೇಲ್ಗಳಿಲ್ಲ, ಇನ್ನೊಂದು UDR ಮಾಡ್ಕೊಂಡಿದ್ರಿ, ಪೊಲೀಸರ ವೈಫಲ್ಯ ಕಾಣಿಸ್ತಾ ಇದೆ. ಇದೆಲ್ಲದನ್ನು ಕೂಡ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆದರೆ ಪೊಲೀಸ್ನವರು ಕೂಡ ಕೆಲಸವನ್ನು ಕಳ್ಕೋಬೋದು ಮತ್ತು ಅದೇ ರೀತಿಯಾಗಿ ಆರೋಪಿಯು ಕೂಡ ತಗಲಾಕತ್ತಾರೆ. ಇದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ಗಮನ ಹರಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೊಲೆಗಳಾಗ್ತವೆ. ಈ ಹಿಂದೆ 20ನೇ ಸೆಂಚುರಿಯಲ್ಲಿ ಏನಾಯಿತು, ಮರ್ಡರ್ಗಳಾದವು, ದಂಡುಪಾಳ್ಯ ಗ್ಯಾಂಗು ಮೈಸೂರಿನಲ್ಲೂ ಆಯಿತು, ಅದೇ ರೀತಿಯಾಗಿ ಬೆಂಗಳೂರಲ್ಲೂ ಆಯಿತು. ಇದೇ ರೀತಿಯಾದ ಇನ್ಸಿಡೆಂಟ್ಗಳು ಮತ್ತಷ್ಟು ಜಾಸ್ತಿ ಆಗ್ತವೆ. ಜನರನ್ನು ಸುಲಿಗೆ ಮಾಡೋಕ್ಕೋಸ್ಕರ ಕೊಲೆ ಮಾಡೋಕ್ಕೋಸ್ಕರ ಈ ರೀತಿಯಲ್ಲಿ ಓಡಾಡುವಂಥ ವ್ಯಕ್ತಿಗಳಿರ್ತಾರೆ, ಅವರನ್ನು ಹಿಡಿದು ಆದಷ್ಟು ಬೇಗ ಜೈಲ್ಗಟ್ಟುವಂಥ ಕೆಲಸಗಳಾಗಬೇಕು. ಹಿರಿಯ ಅಧಿಕಾರಿಗಳೇ ಸ್ವಲ್ಪ ಗಮನ ಹರಿಸಿ. ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಇದೆ. ಗಂಗಮ್ಮನಗುಡಿ ಅಂತಲ್ಲ, ಇಡೀ ಬೆಂಗಳೂರನ್ನೇ ನಂತರದಲ್ಲಿ ಪಾತಕಿಗಳು ಆಳ್ಬೋದು. ಜಾಗ್ರತೆ.